ಮುದುಕ ನಮ್ಮಂತ ವಯಸ್ಸು ಹುಡ್ರ ಆಯ್ಬೇಕ್ರಿ ಅಪ್ಪ ಮುರ್ಸ್ಕದಕ್ಕ ಎಂತ ಕಾಲಪ್ಪ ರಾಮ್ ರಾಮ್ ಚಿಮ್ಮಲಿಗೆ ನನ್ನೂರ ನಮ್ಮಲಿಲ್ಲ ಹುಡುಗ್ಯಾರ ಚಿಮ್ಮಲಿಗೆ ನನ್ನೂರ ನಮ್ಮಲಿಲ್ಲ ಹುಡುಗ್ಯಾರ ನಾ ಬಾಳ ಹಚ್ಕೊಂಡಾಗಿ ಆಗ್ಯಾಳ ಬಾಳ ದೂರ ನಾ ಬಾಳ ಹಚ್ಕೊಂಡಾಗಿ ಆಗ್ಯಾಳ ಬಾಳ ದೂರ ಚಿಮ್ಮಲಿಗೆ ನನ್ನೂರ ನಮ್ಮಲಿಲ್ಲ ಹುಡುಗ್ಯಾರ ಯಾಕಲೇ ತಮ್ಮ ಹೋಳಿ ಉಣ್ಣಿ ಕಾಮಣ್ಣ ನನ್ನ ಹೆಸರು ಯಾಕೆ ಕರಿತಿಲೆ ಮೆಂಬರ ಬಾಲೆ ರಾಮ ನಿಮ್ಮ ಕೈ ಕೊಟ್ಟು ಬಿಟ್ಟಾಯಿ ಅಪ್ಪ ಅಲ್ಲೇ ಹುಡುಗ ಸೀತಾಪತಿಗೆ ಹುಬ್ಬಳ್ಳಿಯರು ಹೆಣ್ಣು ಕೊಡಾಕ್ ಬರ್ತೀನಿ ಅಂತ ಹೇಳ್ಯಾರಂತಲ್ಲಿ ಯಾವ್ದು ಹೇಳಿ ಅಪ್ಪ ಹೌದೊಳ್ಳೆ ತಮ್ಮ ಆ ನಮ್ಮ ಹುಡ್ಡಿ ವಾಲಪ್ ಕಾಕಾರ್ ಬಿಟ್ಟು ಚಿರುವಾರ ನೀಲಪ್ಪ ಮಾಮನ್ ಬಿಟ್ಟು ಕೋಡ್ ಅಂಕರ್ ಕಾಕಾರ್ ಬಿಟ್ಟು ಆ ಯಾದಿ ಪಟ್ಟಿ ಬರಕ್ ನನಗ ಇರಲಿ ತಮ್ಮ ಹಿಂಗತೆ ಯಾದಿ ಬರ್ದ ನಿನಗ ಅಂಕರ್ ಹೆಣ್ಣು ಹತ್ತವಲ್ವ ನಮ್ಮಂತವ್ರಿಂದ ಅಡ್ಡಾಡಿದೆ ಅಂದ್ರ ಮಗ ನಿನಗೆ ಹೆಣ್ಣಾರ ಸಿಗ್ತಾವ ಹುಡುಗಿಯಾರ ಸಿಗ್ತಾವ ಅಲ್ಲಿ ತಿಂತವ್ರ ಮದುವೆ ಹಾಕುಂತಾರ ನಮ್ಮಂತವ್ರ ಗತಿ ಹೆಂಗ್ಲಿ ರಾಮ ನಮ್ಮಂತರ ಗತಿ ಅಂತ ಕೇಳಿದಲ್ಲಿ ಸೀದಾ ಸಿದ್ಧಕೋಸ್ರಿ ಸಿದ್ದೇಶ್ವರ ಮಠ ಐತಿ ಅದು ಬೇಡಪ್ಪ ಅಂದ್ರೆ ಕಟಪುರ ಸಾಯಿಬಾಬನ್ ಮಂದಿರ ಐತಿ ಅದಕ್ಕೆ ನಾನು ನೀನು ಭಜಂತ್ರಿ ದ್ಯಾವಪ್ಪನ ಪಟ್ಟದ ಕೆಲ ಬಸಪ್ಪನ ಹೋಗಿ ಓಂ ನಮ ಶಿವ ಅಂತ ಭಜನೆ ಮಾಡ್ಕೊಂಡು ಕುಂತ್ ಬಿಡಲೇ ತಮ್ಮ ಪಂಚಾಯತ್ ಕೆಲಸ ಇದ್ರೆ ಕೊಡಲಿ ಮೆಂಬರ ಹೋಗಣಿ ಒಂದ್ ಪಡ್ದಕ್ಕೆಲ್ಲ ಕೆಲಸ ಕೊಟ್ಟಿದ್ದ ಮಾಡವಲ್ಲೇ ಮತ್ತೊಂದು ಕೆಲಸ ಅಂತ ನಮ್ ತಲೆನ ಪಂಚಾಯತ್ ಆಗಿ ಪಂಚಾಯತ್ ಆಗೈತಿ ನಾಳೆಗೆ ಮನಿಗೆ ಬಾ ಕೆಲಸ ನೋಡಂತ ಏನ್ ನೋಡ ಮೆಂಬರ್ ಅದಂದ್ರಿ ಹೇಳ್ತೀನಿ ಅಲ್ರಿ ನಮ್ 3 ಜನಕ್ಕೆ ಗೊತ್ತಾಕತ್ತಿಲ್ಲ ಇಂಥ ಹುಡ ಮೆಂಬರ್ ತಂದ ಅವನವನ್ ಊರಾಗ ಒಂದು ಗಡ್ರ ಸ್ವಚ್ಛ ಆಗಿಲ್ಲ ಸಿಗಜಾಲಿ ಕಟ್ಟಿ ತುಂಬಿದು ತುಂಬ್ದಂಗದು ಇವ್ರಿಗೆ ಮೆಂಬರ್ಗಳಿಗೆ ಒಂದು ಹೆಣ್ಣಿನ ಚಿಂತ್ರಿ ಇನ್ನೊಂದು ಹಣ ಚಿಂತ್ರಿ ಇವು ಎರಡು ಸೇರ್ಬಿಟ್ರ ಬಿಡ್ಸಕ್ ಯಾರಿಗೂ ಸಾಧ್ಯ ಇಲ್ಲ ನೋಡ್ರಿ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಕಟ್ಟನ ಬಡಿಗೆ ಹೋಗಿ ನಷ್ಟಗ ಮಾಡಕ್ಕೆ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿನ ಆಗಿನ ದೂರ ನಿನ್ನ ಸಲುವಾಗಿ ತಂದೆ ತಾಯಿನ ಆಗಿನ ದೂರ ಕನಸಿನಾಗ ಬಂದು ಕರುಳಂಗ ಕಟ್ಟಿ ಆ ನನ್ನ ಗೆಳೆಯಾರ
ನಡೆಸುತ್ತಿರುವ ವಿರೋಧಿ ಎಂಬ ಗುಣಿ ಅವನವಿಲ್ಲ ಈ ಊರಿನಲ್ಲಿ. ಧರ್ಮರಾಜ, ಈ ಜಗದಲ್ಲಿ ನಿನ್ನ ಅಣ್ಣ ತಮ್ಮಂದಿರ ಬಲದಿಂದ ನೀನು ಎಷ್ಟು ಧರ್ಮ ಪಾಠವನ್ನು ಹೇಳಿದರು. ಮುಂದೆ ಒಂದಲ್ಲ ಒಂದು ದಿನ ಅದೇ ನಿನ್ನ ಅಣ್ಣ ತಮ್ಮಂದಿರಿಂದ ಕಲನ ಹಚ್ಚಿ ನಿನ್ನ ಕೀರ್ತಿಯನ್ನು ಬೆಳೆಸಿಕೊಂಡರು ಮುಂದೆ ಒಂದಲ್ಲ ಒಂದು ದಿನ ಅಳಸಿದ ಹಂಬಲಿಂದ ಕೈ ಒಡ್ಡಿ ನಿಲ್ಲುವಾಗೆ ಮಾಡದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ವೀರನಗೌಡನೇ ಅಲ್ಲ. ಧರ್ಮರಾಜ, ಈ ಮಾನ್ಯಸ್ಥಾನದ ಹೆಸರಿನಲ್ಲಿ ಆಸೆ ಇಟ್ಟುಕೊಂಡಿರುವ ನನಗೆ ನೀನು ಎಲ್ಲ ರೈತರಿಂದ ಸಹಕರಿಸಿ ಆ ಭೂಮಿಯನ್ನು ನನ್ನ ಕೈವಶಪಡಿಸಿಕೊಳ್ಳದಿದ್ದರೆ ಮೋಸದಿಂದ ನಿನ್ನ ತಮ್ಮನೊಬ್ಬನನ್ನು ನನ್ನಂತೆ ಮಾಡಿಕೊಂಡು ಅವರಿಂದಲೇ ನಿಮ್ಮ ಮನೆ ತಲಕ್ಕೆ ಬೆಂಕಿ ಹಚ್ಚದಿದ್ದರೆ ನಾನು ಈ ನೋಡಿನಲ್ಲಿ ಚಕ್ರವರ್ತಿ ಚಕ್ರೇಶ್ವರನೇ ಅಲ್ಲ. ಮಾತ್ರಿಕಾ, ಲೇ ಮಾತ್ರಿಕಾ, ಸಚಿವರ ಹೇಳಿಕೆಯಂತೆ ಜಿಲ್ಲೆ ಈ ಮಾನ್ಯಲಕ್ಕೆ ಜಿಲ್ಲಾ ಅಧಿಕಾರಿಗಳಿಗೆ ಭೂಮಿ ಕೊಡಲಿಕ್ಕೆ ಒಪ್ಪಿದವರು ಎಷ್ಟು ಜನ, ಒಪ್ಪಲಾರದವರು ಎಷ್ಟು ಜನ, ಅದರ ಮಾಹಿತಿಯನ್ನು ಪಡೆದುಕೊಂಡು ಬಂದಿದೆಯನ್ನಲೇ ವ್ಯಕ್ತಿ. ಅಂದು ಜಿಲ್ಲಾಧಿಕಾರಿ ಬಂದಾಗ ರೈತರೆಲ್ಲ ಸೇರಿ ಪ್ರಾಣ ಕೊಡ್ತೀವೋ ಹೊರತು ಭೂಮಿ ಕೊಡುದಿಲ್ಲ ಎಂದು ಗದ್ದಲ ಮಾಡಿದರು. ಆ ಗದ್ದಲದಲ್ಲಿ ಸಂಗ್ರಹ ಮಾಡಲು ಸಾಧ್ಯವಾಗಲಿಲ್ಲ ಗೌಡ್ರೆ. ಸಾಧ್ಯವಾಗದಿದ್ದರೂ ಸಾಧ್ಯ ಮಾಡಿ ತೋರಿಸೋರಿಗೆ ನಿಜವಾದ ಗಂಡ ಸೋದರಲೇ ಮೂರ್ಖ. ಹೋದರೆ ನೀನು ಯಾವ ಕೆಲಸ ಮಾಡಿದಲ್ಲಿ ಮುಟ್ಟಳ. ಈ ಗೌಡರ ಬಲಗೈ ಬಂಟನೆಂದರೆ ಎಂಟೋಳಿನ ಶಕ್ತಿ ಬಂಟನಾಗಿರಬೇಕು. ಆ ಶಕ್ತಿಗಿಂತ ಯುಕ್ತಿ ಪ್ರಯೋಗಿಸಿ ನಿತ್ಯ ಕೆಲಸ ಮಾಡಬೇಕಲ್ಲ. ಏಬೇಕು ಸೀತಾಲೇ ಸೀತಾ, ಆ ರೈತರ ಭೂಮಿ ಬಗ್ಗೆ ಏನಾದರೂ ಸ್ವಲ್ಪ ಕರುಡುಪತೆ ತರಿಸಿದೆ ತಾನೆ. ಆ ರೈತರ ಭೂಮಿ ಕೊಡಲಿಕ್ಕೆ ಒಪ್ಪಿದವರು ಎಷ್ಟು ಜನ, ಒಪ್ಪಲಾರದವರು ಎಷ್ಟು ಜನ? ಮಂದಿ ಜನ ಒಪ್ಪೆ ಸಾಕೋಣ ಒಪ್ಪೆ ನೋಡ್ರಿ ಗೌಡ, ಚಿಕ್ಕ ಕೂಗ್ಬಿಟ್ರಿ ಗೌಡ. ಆದರೆ ಒಬ್ಬ ಶಬ್ದ ಏಕಲೇ ಸಿದ್ಧ, ಅದು ಏನಂತ ಬೇಗನೆ ಹೇಳು. ಇದಕ್ಕೆ ಅಡ್ಡಿ ಹೋದವರ ತಲೆನೆ ತೆಗಿಸಿ ಬಿಡುತ್ತಾರೆ. ಅಷ್ಟೇ ಯಾಕೆ ಗೌಡ್ರೆ, ಈ ಮಾತಿಗೆ ಯಂತ್ರದಿಂದ ಅವನೆಷ್ಟೇ ಅಂತರಿಂದ ಹಾರಿದರು ನಾ ರಕ್ಕೆ ಬಲಿತ ಗರುಡ ಹಾಗೆ ಮೇಲಕ್ಕೆ ಹಾರಿ ಆತ ತಲೆ ತಂದು ನಿಮ್ಮ ಪಾದಕ್ಕೆ ಅರ್ಪಿಸುವುದೇ ನನ್ನ ಕೆಲಸ. ಕರೆಕ್ಟ್ ಮಾತ್ರಿಕಾ, ಕರೆಕ್ಟ್. ಈ ಪೊಲೀಸ್ ಗೌಡರಿಗೆ ನೆಲ ಬೇಕು ಒಂದು, ಎಲ್ಲ ಅವರ ತಲೆ ಬೇಕು ಒಂದು. ಅದನ್ನು ನೀನು ಮಾಡಿ ತೋರಿಸಬೇಕು. ಸಾಧ್ಯವಿಲ್ಲ ಸೌಕರ್ಯ, ಸಾಧ್ಯವಿಲ್ಲ. ನಾನು ಮೇಲೆ ಅದೀನಿ ಅಂತೇಳಿ ರೈತರ ಭೂಮಿ ಕಿತ್ತಿಕೊಳ್ಳಕ್ಕೂ ನಿನಗೂ ಸಾಧ್ಯವಿಲ್ಲ, ನಿನ್ನ ಆರ್ಥಿಕಕ್ಕೂ ಸಾಧ್ಯವಿಲ್ಲ. ನಿನ್ನ ಕೂಟದಿಂದ ನಿನ್ನ ಕೈ ಏಳಿಗೆ ಕಿರುಕುಳ ತೊಡಸಿದರು. ಈ ರೈತರು ಅದರಲ್ಲಿ ನಿನಗೆ ಒಂದಿಡಿ ಮಣ್ಣು ಸಿಗುದಿಲ್ಲ. ನೀನೇ ಎತ್ತರ, ನನಗೆ ಎತ್ತರ. ಅದು ಈ ವೀರೋಧಿ ವೀರ ಎಂಬೆಲೆ ವೀರನಗೌಡನಿಗ. ಮಿಸ್ಟರ್ ವೀರ, ನಾನು ಯಾರು ಎಂತವನು ಎಂಬುದನ್ನು ಸ್ವಲ್ಪ ರೀಟಲ್ಲಿ ಮಾತನಾಡಲೇಬೇಕು.
ಮಾಡಿ ಅಮ್ಮನ ದಾರಿಗಟ್ಟಬೇಕಾಗುತ್ತದೆ. ನೀನು ಎತ್ತರ ನಿನ್ನ ಕೈಯಿಂದ ಲಂಚವನ್ನು ತಿಂದು ದನ ಕುರಿಯ ಮೇಸುವ ಗುಡ್ಡ ಹಾಳು ಮಾಡ್ಕೊಳ್ಳಿ. ಹಿಡಿದು ಮಾತನಾಡು. ನಾನು ಯಾರು ಎಂತವನು ಎಂಬುದೇ ತರ ಮಾತನಾಡಿದರೆ ಈ ಕುರಿ ಬಾಳದ ಟಗರು ಇಂಟ ಟಗರಾಗಿ ನಿನ್ನ ಎದೆಗೆ ಗುದ್ದಿಕೊಳ್ಳುತ್ತದೆ. ಈ ವೀರ ಏನು ಸಂಪದ ಮೇಲೆ ವೀರ ಅಲ್ಲ. ಸಿಕ್ಕಂತ ಕುರಿ ಹಾಲು ಕುಡಿದು ಗಂಡನೆಯ ಬಳಸಿಕೊಂಡಿರುವ ಕೆಟ್ಟ ಮೆಣಸಿನಕಾಯಿ ವೀರ. ಗೌಡ್ರೆ ಮಾತಿಗೆ ಬೇಸಿ ಕೆಲಸ ಯಾಕೆ ಮಾಡ್ಕೊತ್ರಿ ಗೌಡ್ರ? ಅಷ್ಟು ಮಾಡ್ಬೇಡ್ರಿ ಗೌಡ್ರ. ವೆರಿ ಗುಡ್ ಸೀತಾಪತಿ, ವೆರಿ ಗುಡ್. ನೋಡಿದ್ದೀರೋ, ಹೆಚ್ಚಿನ ಅವ್ಯಸ್ತದಲ್ಲಿ ಮಾತನಾಡಿ ಅಲ್ಪನಾಗಬೇಡ. ನೀನು ನನ್ನೊಂದಿಗೆ ನಿನ್ನ ಸ್ನೇಹವನ್ನು ಗಟ್ಟಿ ಮಾಡಿಕೊಂಡರೆ ನಿನ್ನನ್ನು ಈ ಊರಲ್ಲಿ ಯಾರು ಮುಟ್ಟಿ ಮಾತನಾಡಲಾರದಂಗೆ ನಾನು ನೋಡಿಕೊಳ್ಳುತ್ತೇನೆ. ಅಷ್ಟೇ ಅಲ್ಲ, ಈ ನಾಡಿನಲ್ಲಿ ನಿನ್ನನ್ನು ಶ್ರೀಮಂತನಾಗಿ ಮಾಡಿಬಿಡುತ್ತೇನೆ. ನೋಡಿ ಬೀರ, ಅಲ್ಲಿ ಹೋಗಿರೋದು 300 ಎಕರೆ ಭೂಮಿ ನಿನ್ನದಲ್ಲ, ನನ್ನದು ಅಲ್ಲ. ಅಲ್ಲಿ ಹೋಗಿರೋದು 400 ಎಕರೆ ಭೂಮಿ ನಿನ್ನದಲ್ಲ, ನನ್ನದು ಅಲ್ಲ. ನೀನು ಹೂ ಅಂದರೆ ಮಾತು ಕೊಡು, ಆ ನಂತರ ನಿನಗೆ ಎಷ್ಟು ಹಣ ಬೇಕು ಕೇಳಲೇ, ತಕ್ಷಣವೇ ಕೊಟ್ಟು ಕಳಿಸುತ್ತೇನೆ. ನಿಮ್ಮ ಮಾತು ಕೇಳಿ ನಾನು ನಗಬೇಕು ಹಣ ಬೇಕು ಒಂದು ತಿಳಿಯಲಾಗಿದೆ ಎಮ್ಮೆಲಿ ಸಾಹೇಬ್ರೆ. ಎಂತದಕ್ಕೆಲ್ಲ ಬರೋದಲ್ಲೇ ಬೀರ, ಹಣ ಮಾಡಿಕೊಂಡು ಈ ಜಗದಲ್ಲಿ ನಗಬೇಕು. ಇಲ್ಲ ಅಂದರೆ ನಿನಗೆ ದೊಡ್ಡ ಅಂತಾರಲ್ಲೇ ಬೀರ. ನಿನ್ನ ಕೈಯಿಂದ ಲಂಚವನ್ನು ತಿಂದು ದನ ಕುರಿಯ ಮೇಸುವ ಗುಡ್ಡ ಹಾಳು ಮಾಡ್ಕೊಳ್ಳಿ. ನಾನೇನು ನಿನ್ನಿಂದ ಲಂಚ ತಿನ್ನೋ ರಾಜಕಾರಣಿ ಅಲ್ಲ. ನಿನ್ನ ಮಾತಿಗೆ ಸೊಡ್ಡು ಹೊಡೆದು ರೈತರ ಬೆನ್ನಿಗೆ ಬೆನ್ನೆಲ ಬಗ್ಗೆ ನಿಂತು ಸತ್ತ ಕುರಿಯನ್ನು ಹಾಕ ಮಾರುವ ನಿಯತ್ತಿನ ಕುರುಬಾರನು ನೆನಪಿರಲಿ. ಹುತ್ತರಲ್ಲಿ ಎತ್ತರ ತಪ್ಪಿ ಮಾತನಾಡಿದರೆ ಬಯಸಿ ಮೇಲೆ ತಿರಸ್ಕರಿಸಿ ಹಾಳಾಗಬೇಡ. ಹಾಳ ಬೆಳೆದ ನಿನ್ನ ಗುಣ ಉಳಿಸುವ ಗುಣ. ಯಪ್ಪ ತಮ್ಮ ಯಾಕೆ ಜೀತಲೇ ತಮ್ಮ? ನಿನ್ನ ಅನಾಹುತ ಮುಂದೆ ಏನಾಗುತ್ತಲ್ಲ ತಮ್ಮ? ಲೇ ಸೀತಾಪತಿ, ಎತ್ತರದಿಂದ ಮಾತನಾಡು. ನನ್ನ ಹೆಣ ಹೋಗುವ ಮುನ್ನ ನಿಮ್ಮ ಮೂವರ ಹೆಣ ತಿಥಿ ಮಾಡುವುದು ನನಗೂ ಚೆನ್ನಾಗಿ ಗೊತ್ತು. ಇದು ಅಂದಿನ ಸಿಂಧೂರ ಲಕ್ಷ್ಮಣ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಚಕ್ರಲ್ಲಿ ಬಂದಿರುವ ಗಂಡು ನಿಮಗೆ ಕೊನೆಯದಾಗಿ ಮರ್ಯಾದಿಂದ ಹೇಳಿ ಹೋಗಲಿಕ್ಕೆ ಬಂದಿದೆ. ಹೋದನ ಕುರಿ ಗೋಮಾಳ ಸೊತ್ತು ಈ ಭೂಮಿ ಜಗತ್ತಿಗೆ ಹಣ್ಣು ಹಾಕುವ ರೈತರ ಸೊತ್ತು. ತಾಕತ್ತಿದ್ರೆ ಅದನ್ನ ಮುಟ್ಟಿ ನೋಡಿ ಬರುತ್ತದೆ. ಆರೆ ನೋಟ ನೋಡೈತೆ, ಕಾಲು ಕೆರವು ನಿಂತೈತೆ. ಏನು ಸೊಕ್ಕಿನ ಮಾತನಾಡಿ ಹೋದಲೇ ಬಡ ಭಿಕಾರಿ ನನ್ನ ಮಗ. ಹಾಕಿಲ್ಲ ಇದಕ್ಕೊಂದು ನಿನ್ನ ಪ್ಲಾನ. ಸೀತಾಪತಿ ಹಾಕಿದ್ರೆ ಇಲ್ಲ ಪ್ಯಾನು ಸೀದಾ ನೇರಗಂಬಗೆ ಗೆಲ್ಲದಿಂದ ಸೀತಾಪತಿ. ಅತ್ತಿಗಳು ಎಷ್ಟಾದ್ರೆ ಮಾತಿಗೆ ಗೊತ್ತುಕೊಂಡು ಹೇಗವ್ರ ಹೋಗಿಲ್ಲ ಸ್ವಲ್ಪ. ಅಷ್ಟು ಮಾಡ್ಬೇಡ್ರಿ ಕೆಲಸ ಎಲ್ಲ ಓದಿ ಆಗತ್ರಿ ಗೌಡ. ಸೀತಾಪತಿ, ಆ ಬಡ ಭಿಕಾರಿಗೆ ನನ್ನ ತಂಗಿ ಕೊಡುವುದೇ? ಛೇ 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 ಛೇ, ಅದು ನಿನ್ನ ಅಪಸ್ತರದ ಮಾತಲ್ಲೇ ಸೀತಾ. ಆ ಮಾತನ್ನು ನೀನು ಹಿಂದಕ್ಕೆ ಪಡೆದುಕೊಂಡ ಬಿಡ. ನಾನ್ಯಾರ? ನೀವು ನಾಡ್ಗೌಡ ಎಮ್ಮೆಲ್ ಅನ್ನೋದು ಇಡೀ ಚೆಮ್ಮಲಿಗೆ ಗೊತ್ತೈತಿ. ಆದ್ರೆ ಮುಂದೊಂದು ನಡೆಸ್ತಿರೋ ಜಾಕೆ ನಮಸ್ಕಾರ ಗೌಡ್ರಿ. ಓಹೋ,
ನನ್ನಿಂದ ನಿನಗೆ ಏನಾದರೂ ಸಹಾಯ ಬೇಕಾಗಿತ್ತೇನು? ನಾನು IPS ಹೋಗ್ಬೋದು ಮೇನ್ಗೌಡ್ರಿ, ಅದಕ್ಕೆ ತಮ್ಮ ಸಹಾಯ ಬೇಕಾಗಿದೆ. ಫ್ಯಾಕ್ಟ್ರಿಗೆ ಅದೇ ರೋಗ ಬೇಯಿಸೋದು ಅದೇ. ಇವರ ಕೆಲಸ ಮಾಡಿ ಮುಂದೆ ಮಜಾ ನೋಡಿ ಗೌಡ್ರಿ. ಇವನ ಒಂದು ಕೆಲಸ ಏಕಲೇ, ಇವನಿಗೆ 10 ಕೆಲಸ ಮಾಡಿ ಕೊಡುತ್ತೇನೆ. ಯಾಕಂದರೆ ಈ ಶಶಿಧರ ನಮ್ಮವನ. ನನ್ನ ಮೇಲೆ ಅಷ್ಟೊಂದು ಅಭಿಮಾನ ಗೌಡ್ರಿ. ಓದುವರ ಮೇಲೆ ಅಭಿಮಾನ ತೋರಿಸೋದು ಈ ಗೌಡರ ಹುಟ್ಟ ಗುಣ. ಒಳಗೆ ಬನ್ನಿ, ಎಲ್ಲ ಅಲ್ಲೇ ತಿಳಿಸಿ ಹೇಳುತ್ತೇನೆ. ಹೇಗೆ ಮಂಗಳ ನಿನ್ನ ಕಣ್ಣಲ್ಲಿ ನೀರು? ಸ್ವಾಮಿ ಅಯ್ಯೋ ಹುಚ್ಚಿ, ರೀ, ಏನ್ರಿ ಆದ್ರೂ ನಿಮ್ಮ ಜೀವನ ಕಷ್ಟದಲ್ಲಿ ಕಲಿತಾ ಇದ್ದೀರಲ್ರಿ. ಹಗಲು ರಾತ್ರಿ ಎನ್ನದೆ ಹೊಲಕ್ಕೆ ನೀರು ಹಾಸಿ ನಿಮ್ಮ ಜೀವನ ಸಣ್ಣ ಆಗ್ತಾ ಇದೆ. ಅದನ್ನ ನೆನೆಸ್ಕೊಂಡು ನನ್ನ ಕಣ್ಣಲ್ಲಿ ನೀರು ಬಂದ್ರಿ. ಅಯ್ಯೋ ಹುಚ್ಚಿ, ಈ ರೈತ ಹುಟ್ಟಿದ್ದೆ ಕಷ್ಟ ಎಂಬ ನಗಕ್ಕೆ ಹೆಗಲ ಕೊಟ್ಟು ಸುಖ ಎಂಬ ಉಡಿಯನ್ನು ಕಟ್ಟಿ ಹುತ್ತಿ ಬಿತ್ತಿ ಬೆಳೆಯಲಿಕ್ಕೆ ಕಣೆ. ಆ ಮಂಗಳ, ಒಂದು ಚೂರು ನಗು. ನೀ ನಕ್ಕರೆ ನನಗೆ ಚಂದ, ನೀ ಅಂದರೆ ಅದಕ್ಕಿಂತ ತುಂಬಾ ಚಂದ. ಅಂದರೆ ನೀ ಅಳುವಾಗ ಹರಳಿದ ಗುಲಾಬಿ ಹೂವಿನಂತೆ ಕಾಣುತ್ತೆ ಈ ನಿನ್ನ ಮುದ್ದಾದ ಮೋತಿ. ಅದಕ್ಕೆ ನನಗೆ ತುಂಬಾ ಇಷ್ಟ ಕಣೆ. ರೀ, ನಿಮ್ಮಂತ ಮುಗ್ಧ ಮನಸ್ಸಿನ ವ್ಯಕ್ತಿಯನ್ನು ಪಡೆದ ನಾನೇ ಧನ್ಯರಿ. ಆದ್ರೂ ನಿಮ್ಮ ಒಂದೊಂದು ಮಾತಿನ ಅರ್ಥವನ್ನು ತಿಳಿದುಕೊಂಡ್ರೆ ನನಗೆ ಸ್ವರ್ಗವೇ ಇಲ್ಲಿ ಕಾಣಿಸ್ತಾ ಇದೆ. ನೀನು ನನಗೆ ಅಷ್ಟೇ ಮಂಗಳ. ನಿನ್ನ ಪ್ರತಿ ಮಾತುಗಳು ಕಡಲ ಮುತ್ತಿನಂತೆ, ಶಿಲಾಬಾಲಿಕೆಯ ಕತ್ತಿನಂತೆ ತುಂಬಾ ಬೆಲೆ ಬಾಳುವಂತಾಗಿರ್ತಾವು. ನಿನ್ನಂತವಳ ಕೈ ಹಿಡಿದ್ರ ಧನ್ಯವಲ್ಲವೇ? ಅಂದಾಗಲೇ ರೀ, ರೈತನ ಉಸಿರು ನಾಡಿನ ಹೆಸರಾಗಿದೆ. ರೈತನಾದ ನೀವು ನಕ್ಕರೆ ಜಗವೆಲ್ಲ ಸಕ್ಕರೆಯಾಗಿದೆ. ನಿಜ ಮಂಗಳ, ನಿಜ. ನಿತ್ಯ ತಿರುಗುವ ಕಾಲಚಕ್ರದಲ್ಲಿ ನಿಜ ಮಂಗಳ, ನಿಜ. ನ್ಯಾಯ ನೀತಿನೇ ನನ್ನ ಉಸಿರು, ಪ್ರೀತಿ ವಿಶ್ವಾಸಗಳೇ ನನ್ನ ಜೀವನದ ಹೆಸರು. ತಿರುಗುವ ಚಕ್ರದಲ್ಲಿ ನಾವು ಬರೇ ತುತ್ತಾಗಿ ಬದುಕಬಾರದು. ಸದಾ ಹಣ್ಣು ಕೊಟ್ಟು ಹೆಮ್ಮಾರವಾಗಿ ನೆರಳು ಕೊಡು ಮರವಾಗಿ ಬೆಳೆಯಬೇಕು. ಅದೇ ನಮ್ಮ ಜೀವನ ಕಣೆ. ಆಯ್ತು ರೀ, ನಿಮ್ಮ ಮಾತಿಗೆ ನಾನು ಸೋತೋದೆ. ಬನ್ನಿ, ಬೇಗನೆ ಸ್ನಾನ ಮಾಡೋರಂತೆ ನೀರು ಕಾಸಿದ್ದೇನೆ. ನಿಲ್ಲೇ ನನ್ನ ಚಿನ್ನ. ಈ ಸಂತೋಷದ ಸಮಯದಲ್ಲಿ ಈ ನಿನ್ನ ಮನದ ರಾಜನ ಒಟ್ಟಿಗೆ ಕುಣಿ ಕುಣಿದು ಹಾಡುವ. ನನಗೆ ಗೊತ್ತಿದ್ರಿ ನೀವು ಇದೇ ರೀತಿ ಕೇಳ್ತೀರ ಅಂತ. ನಿಮ್ಗೋಸ್ಕರ ಹಾಡೋದಕ್ಕೆ ನಾನು ಸಿದ್ಧ ಇದ್ದೇನೆ. ಚಂದ ಚಂದ ಕಾಸಗಳ ಬತ್ತು ಚಂದ ನಾಗಜಡಿ ಜುಟ್ಟು ಚಂದ ಮೂಗುತಿ ಮತ್ತು ಚಂದ ಬಾಲಿ ಜುಂಟಿಗತ್ತು ಚಂದ ಕಾಸಗಳ ಬತ್ತು ಚಂದ ನಾಗಜಡಿ ಜುಟ್ಟು ಚಂದ ಬೆಲ್ಲದತ್ತು ತುಳು ಚಂದ ಬಳುಕು ಬಳ್ಳಿ ನಡು ಚಂದ ಬಾಲ ಬೆಳ್ಳಿ ಬೆಳದಿಂಗಳಿನ ಮಂಗಳ ಈ ನಗು ಚಂದ ಮೂಗುತಿ ಮತ್ತು ಚಂದ ಬಾಲ ಜುಂಟಿಗತ್ತು ಚಂದ ಕಾಸಗಳ ಬಟ್ಟು ಚಂದ ನಾಗಜಡೆ ಜುಟ್ಟು
ಅಣ್ಣ ಧರ್ಮರಾಜನ ಯಾಕೋ ತಮ್ಮ ಇವತ್ತು ಇಷ್ಟ್ಯಾಕ ಲೇಟ್ ಆಯ್ತು? ಕುರಿ ಮರ್ಯ ಜೊತೆ ಗುದ್ದಾಡುತ್ತಾ ತಡವಾಯ್ತು ಅಣ್ಣ. ಅಣ್ಣ ದಿನಾಲು ಹೇಳೋದು ಬರೇ ಸುಳ್ಳು. ಇವನ ಮಾತು ಕೇಳುತ್ತಾ ಹೊರಟರೆ ಕೋರ್ಟ್ ಕಚೇರಿ ಅಡ್ಡಾಡ ಸಮಯನೇ ಉಳಿದಿಲ್ಲ. ಅಂದರೆ ಏನು ಶಶಿಧರ ನಿನ್ನ ಮಾತಿನ ಅರ್ಥ? ಇದು 10 ಹಳೆ ಜನ ಸುಮ್ಮನೆ ಇರುವಾಗ ಈತನೇ ಒಬ್ಬನೇ ಎಮ್ಮೆಲೆ ವೀರನ ಗೌಡನ ಮನೆಗೆ ಹೋಗಿ ಹಿಮಾಲಯದಕ್ಕೆ ಇಡೀ ಮಂಡ ಕೊಡದಂತ ಹೇಳಿ ಬಂದಿದ್ದಾನಂತಣ್ಣ. ಇವನಿಗೆ ಹೇಗೆ ಬೇಕನ್ನ ರೈತರ ಚಳವಳಿ ಹೋರಾಟ. ಇದು ರೈತರ ಹೋರಾಟದ ಚಳವಳಿ ಅಲ್ಲ ತಮ್ಮ, ಇದು ನಮ್ಮಂತ ದನ ಕುಲ ಮೇಸುವ ಜನರ ಹೋರಾಟ. ಆ ಭೂಮಿಯನ್ನು ರೈತರ ಭೂಮಿಯನ್ನು ಎತ್ತಿ ಬಿತ್ತಿ ತಮ್ಮ ಚೀಲ ತುಂಬಿಸಿಕೊಂಡು ಹೊಲ ಅದನ್ನು ಬಿಟ್ಟು ಬೇರೆ ಕಡೆ ಖರಾಬು ಭೂಮಿ ನೋಡುವಂದ್ರೆ ಅದು ತಪ್ಪೇನು? ಹೌದು, ಅದು ನನ್ನ ದೃಷ್ಟಿಯಲ್ಲಿ ತಪ್ಪೇ. ಅಲ್ಲಿ ಮನೆತನವಾದರೆ ನಮ್ಮ ಊರು ದೊಡ್ಡ ಸಿಟಿ ಆಗುತ್ತದೆ. ಆ ರೈತರ ಮನೆಯಲ್ಲಿ ಒಬ್ಬೊಬ್ಬ ನೌಕರಿದಾರನಾಗುತ್ತಾನೆ. ಅದರ ಚಿಂತೆ ಇವನಿಗೆ ಏಕನ್ನ ಕುರಿ ಕಾಯ್ದಷ್ಟೇ ಕೆಲಸ. ಅದರ ಮೇಸುವ ಕುರಿ ಸೋಮಾನ ಇಲ್ಲದ ಮೇಲೆ ನಾ ಇನ್ನೆಲ್ಲಿ ಕುರಿ ಮೇಸಬೇಕು? ಅಣ್ಣ ಇವನ ಮಾತು ಮಿತಿ ಮೀರದಿತ್ತು. ಇವನಿಗೆ ಮಾತಾಡೋ ಇಷ್ಟೊಂದು ಅಧಿಕಾರ ಕೊಟ್ಟಿದೀಯಾ? ಇವನಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳಿ ಗೌರ ದಂಡೇಳಿ ಬೆಳೆಸು. ಇಲ್ಲ ಅಂದರೆ ಏನು ಮಾಡ್ತೀನಿ ನಿನ್ನ ಅವನ ಮಾತ ಕೇಳಿ ನಾನು ಇಂಥ ಕುರಿಯನ್ನು ಮಾರಬೇಕು. ಇಲ್ಲ ಸರಿಯಾಗಿ ಆ ಗೌರನ ಕಾಲಿಡಿದು ಜನ ಕೇಳಬೇಕು. ಅವೆರಡರಲ್ಲೊಂದು ಆಗಲೇಬೇಕು. ಸಾಧ್ಯವಿಲ್ಲ ಸಚಿದರ, ಸಾಧ್ಯವಿಲ್ಲ. ನೀನು ಸರಿಯಾಗಿ ಮಾತನಾಡು. ಆ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳುವುದಿಲ್ಲ. ಎಮ್ಮೆಲ್ಯೆ ಆದರೇನು, ಮಂತ್ರಿ ಆದರೇನು, ಆ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳುವುದಿಲ್ಲ. ನನ್ನ ತಮ್ಮ ಸಾಲಿ ಕಳೆದು ಸಾಯಬಾರ್ಲಿ ಅಂತ ಸಾಲಿಗೆ ಕಳಿಸಿದರೆ ನನಗೆ ಬುದ್ಧಿ ಹೇಳಲಿಕ್ಕೆ ಬರ್ತೀಯಾ? ನೀವೆಲ್ಲದ ಇದೇ ಮಾತನ್ನು ಯಾರಾದರೂ ಆಡಿದರೆ ಆ ಸಿಂಧೂರ ಲಕ್ಷ್ಮಣ ಗೌರಿನ ರುಂಡ ತಗದಂತೆ ನಾನವರ ರುಂಡವನ್ನೇ ಒಪ್ಪಿದ್ದೆ. ಈ ಧಾರಮಣೆ ಎದುರಿಗೆ ಈ ನಿನ್ನ ಮಾತೆ ಈಗ ನೀನು ಒಳಗಡೆ ಮಂಗ ಕರೆದುಕೊಂಡೆ ಇವನನ್ನು. ಯಾಕಣ್ಣ ಇವನಿಗೆ ಕೂಡ ಹೆದರಿ ಎಮ್ಮೆಲ್ಲೆಗೆ ಹೇಳಿಯಾಗಿ ಒಳಗೆ ನಡೆಯಂತೀಯ? ಈ ಜಗದ ರೈತರಿಗೆ ತಲೆ ಬಾಗುವಂತೀಯ? ನನ್ನ ಆಜ್ಞೆ ಅಷ್ಟೇ, ಒಳಗೆ ನಡೆಯಂತೆ. ಸರಿ ಸರಿ, ಮಾತಿಗೆ ಒಳಗೆ ಹೋಗೋಣ. ಅಣ್ಣ ಅಣ್ಣ ಇವನು ಯಾರ ನಮ್ಗೆ ಬುದ್ಧಿ ಮಾತು ಹೇಳಲಿಕ್ಕೆ ಬರುತ್ತಾನೆ? ಇವನಿಗೆ ಏಕೆ ಇಷ್ಟೊಂದು ಮಾತನಾಡುವ ಅಧಿಕಾರ ಕೊಟ್ಟಿದೀಯಾ? ಇವನೇ ನಮ್ಮ ಸ್ವಂತ ಒಡ ಹುಟ್ಟಿದವನೇ. ಇವೊಬ್ಬ ಎಲ್ಲಿಂದ ಬಂದ ಅನಾಥ. ಎಂಬ ಶಬ್ದವನ್ನು ಇದನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ಟರು? ಹೇಳಿಕೊಟ್ಟಿರಬೇಕಲ್ಲವೇ? ಹೌದು. ಅವನೊಬ್ಬ ಮನೆ ಮಕ್ಕಳ ಮಾತನ್ನು ಕೇಳಿ ನಿನ್ನ ಮನೆಯನ್ನು ಮುರಿದುಕೊತ್ಯಾ? ಆ ಗೌಡ ಮಾಡುವ ಕೆಲಸ ಸರಿಯಾ? ಹೇಳು ಶಶಿಧರ, ಹೇಳು. ಈ ಅಣ್ಣನ ಧರ್ಮದ ನುಡಿ ಕೇಳು ಹೋದರೆ ಈ ನನ್ನ ಧರ್ಮದ ನುಡಿ ಬೆಂಕಿಯಾಗಿ ನಿಮ್ಮನ್ನು ಕೊಲ್ಲುತ್ತದೆ. ಬರು ಜಾಕೆ ನೀನು ಕೂಡ ಬೀರ ಮಾತನಾಡಿದರೆ ಅವನು ಹೆದರುತ್ತಾರೋ ಸದಾ ಸಿದ್ಧನಾಗಿರುತ್ತದೆ. ನನಗೆ ಗೌಡ ಮಾತೆ ವೇದ ವಾಕ್ಯ. ಅಯ್ಯೋ ದೇವರೇ, ನನ್ನ ತಮ್ಮ ಒಬ್ಬ ಸಾಲಿ ಕಲಿತು ಸಾಯ್ಬೇನಾಗಲಂತ ನಾನು ಬಯಸಿದರೆ ಆ ಕುಲಕಂಠನ ಗೌಡನ ಸತ್ಯಕ್ಕೆ ಸಿಕ್ಕು ಏನಿನ ಮಾತನಾಡ್ತಿದ್ದಲ್ಲ ನನ್ನ ತಮ್ಮ. ಅಯ್ಯೋ ತಾಯಿ ತಾಯಮ್ಮ, ಇದೇ ಗಂಭೀರಾಗಿ ಮುಂದುವರೆದರೆ ಕಾಡು ತುಂಬಿನ ಬೀಜವನ್ನು ಮೊಳಕೆ ಹೊಡೆದು ಅಮ್ಮಾರಾಗಿ ಬೆಳೆದು ಬಿಡುತ್ತದೆ. ಏನು ಮಾಡಲಿ ಅಕ್ಕಂದೇಶ್ವರ, ಏನು ಮಾಡಲಿ?
ಮಧ್ಯೆ ಕದನ ರಂಗ. ಈ ನನ್ನ ಚದರಂಗದ ಮನ ಮರ್ನ ಮುದ್ದ ಅಂಗ ಬಾರಿಸಬೇಕಾದರೆ ನಾನು ಶಶಿಧನ್ಯ ಊದಿದರನ ಕಾಲ ಶಬ್ದ ಧರ್ಮ ರಜ ಬೀರಿದ ಸಫಲವಾಗ್ತದೆ ಈ ಮನೋರಣ ಮಾಸ್ತರದ ಬೇಕೆ. ಹೀಗೆ ಬಯಕಲ್ಲಿ 18 ಸುಳಿಯಾಗಿ ನನ್ನ ಕೈಯಿಂದ ನುಸುಳಿ ಬರುತ್ತಿರುವ ಲಕ್ಷ್ಮಿಯನ್ನು ನನ್ನ ಕೈಗೆ ಎತ್ತಿಕೊಂಡು ಕುಸುಮ ಕೋಮಂಗಲಗಿರುವ ಅಂಗ ಸುಖವನ್ನು ಸವಿದು ನಂತರ ಅವರಿವರ ಬಾಳಿಗೆ ಕತ್ತಲವನ್ನು ಕವಿತು ನಾನು ತ್ರಿವಿಕ್ರಮರಾಜ ಮೆರೆದಿದ್ದರೆ ನನ್ನ ಹೆಸರು ಮನೋಹರನೇರ. ಗಡಿಮಾತಾ ಕೊರೋನಾ ಒಬ್ಬನಾತ ಲಾಕ್ಡೌನ, ಗಡಿಮಾತಾ ಕೊರೋನಾ ಒಬ್ಬನಾತ ಲಾಕ್ಡೌನ. ನಿಮ್ಮೋನೆ ಸುದ್ದಿ ಸುದ್ದಿ ಕಂಗಾಲಾಗ್ಯಾನ. ಮಾಡಿ ತೋರಿಸ್ಬಾ, ಮಾಡಿ ತೋರಿಸ್ಬಾ. ಗಡಿಮಾತಾ ಕೊರೋನಾ ಒಬ್ಬನಾತ ಲಾಕ್ಡೌನ, ನಿಮ್ಮೋನೆ ಸುದ್ದಿ ಸುದ್ದಿ ಕಂಗಾಲಾಗ್ಯಾನ. ಮಾಡಿ ತೋರಿಸ್ಬಾ, ಮಾಡಿ ತೋರಿಸ್ಬಾ. ಏನ್ಗತ್ತಲ್ರಿ ಅಪ್ಪ ಏನ್ಗತ್ಲ ಆ ನಮ್ ಸಿದ್ದರಾಮಯ್ಯ ಸಾಹೇಬ್ ಮಾಡಿದ ಬಸ್ ಫ್ರೀ ಅಂಕಾರ ಆ ನಮ್ ಗೊಂದಿ ಲಚ್ಚಮ್ಮ ನಮ್ ಗಂಗೂರ್ ದೇಕಮ್ಮ ನಮ್ ದೇವ್ರ ಮನಿ ದೇಕಮ್ಮ ನಮ್ ಬೂದಿಂಗಲ್ ಲಕ್ಷ್ಮಮ್ಮ ಆಧಾರ್ ಕಾರ್ಡ್ ತೊಳೆದು ಬಾದಾಮಿ ಪಟ್ಟದಕಲ್ಲು ಬಿಜಾಪುರ್ ಸುತ್ತಾಡಕ್ ಹೋಗುದು. ಹಂಗ ನೋಡ್ರಿ ಬನಶಂಕರಿ ಜಾತ್ರೆ ಬಂದತಿ. ಅಕ್ಕಂಗಾರ ತಂಗಿ ಬಂಗಾರ ನೀವು ಅಂದ್ರ ಅಕ್ಕಿನ ಗಿಚ್ಚು ಇಲ್ಲ ಅಂದ್ರ ಅಕ್ಕಿನಿ ಹುಚ್ಚ. ಸುಂದಿರ ಸುಂದ್ರ ಇನ್ನೊಂದು ಮಸ್ತ್ ಐತ್ರಿ ನಾಟಕ. ಹೇಳ್ತಿ ಟೂರಿಗೆ ಗಂಡ್ರಾಜಿ ಜನ ಬಾರಿಗೆ ಇರ್ಲಿ ಇರ್ಲಿ ಎಲ್ಲ ಸಿದ್ದರಾಮಯ್ಯ ಮಾಡಿ ಸಬಲೀಕರಣ ಐತೆ. ಇದ್ರಾಗ ನೋಡು ಚಂದ ಒಂದು ಹುಡುಗಿ ನೋಡಿ ಲಗ್ನ ಮಾಡ್ಕೊಂಡ್ ನಮ್ಮ ಅವನಿಗ್ನ ತಪ್ಪಿಸ್ಬೇಕಂದ್ರ ಚಂದ ಒಂದು ಹಣೆ ಬರ ಕುಡಿಸಿ ಹೋದ್ರಿ ಅಂತೀನಿ. ಎಲ್ಲವ ನನ್ನ ಚಂದ ಅನ್ನೋದ ಗೊಂಬೆ ಗಡಬಡ ಮಾಡಿ ಬಾರೆಲ್ಲ ಹುಡುಗಿ, ಗಡಬಡ ಮಾಡಿ ಬಾರೆಲ್ಲ ಹುಡುಗಿ. ಆಡೋಣ ತಿರುಪಾನೆ, ಆಡೋಣ ತಿರುಪಾನೆ, ಹತ್ತಿ ಕಲಚಿರುಪಾನೆ, ಆಡೋಣ ತಿರುಪಾನೆ, ಹತ್ತಿ
ಸತ್ತರ ಸಾಯಿ ನಿಯತ್ತಿಲ್ಲ ನಾಯಿ ನಡವಳಿಕ ತೊಡಗಿ ಕೈ ನಿನ್ನ ಪ್ರೀತಿಗೆ ಬೆಲೆ ಯಾಕೆ ಕೊಡಲಿಲ್ಲ ನಿನ್ನ ಸುಡದೆ ತಿಂಡಿ ಮಡಿಗೆ ಬಾರಾಗಿದ್ದೆ ಅಂದೈತಿ ಕುರಿ ದೊಡ್ಡೆ ಮಡಿಗೆ ಬಾರಾಗಿದ್ದೆ ಅಂದೈತಿ ಕುರಿ ದೊಡ್ಡೆ ಗಡ್ಡೆಗ ಮಾಡು ಮಡಿಗೆ ಬಾರಾಗಿದ್ದೆ ಅಂದೈತಿ ಕುರಿ ದೊಡ್ಡೆ ಗಡ್ಡೆಗ ಮಾಡಿರ ಹೊಡಿಗೆ ಹೊಡೆದನ ಒಂದು ಪಂಪ ಮೆಟ್ಟಿಕೊಂಡ ಚಪ್ಪಲ್ಲ ನಡುವೂರಾಗ ಹೊರಗಿಟ್ಟು ನಮ್ಮೈತಿ ಕುರಿ ದೊಡ್ಡೆ ಗಡ್ಡೆಗ ಮಾಡಿದ್ರ ಬಾರಿ ಬಾರ್ ಚಪ್ಪನ ಪಟ್ ಅಂಜಾರು 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 ತಿಂಡಿ ತಿಂಡಿ ಅಂಜಾರು ಯಾರು ಹರ್ಷ ದಾರಿ ನಿಂತ್ಕೊಂಡು ಏನ್ ಮಾಡ್ಸಪ್ಪ
ದಾರಿ ಬಿಟ್ಟು ನಿಂದ್ರ ಬರ್ರಿ ಬರ್ರಿ ಬಾಯ್ಯರ ನೀವು ಬರ್ತೀರಂತ ಹೇಳಿ ತಿಳಿದ ನಾವ್ ಇದ್ದಿನ ದಾರಿ ಬಿಟ್ಟ ಮುಂದಿನ ದಾರಿಗೆ ನಿಂತೀವಿ ನೋಡ್ರಿ ಬಾಯ್ಯರ. ನೋಡ್ ದೋಸ್ತ ನಮಗೇನಿದ್ರು ಗಂಡಸರು ಮುಂದೆ ಹಾದ ರೂಢಿ ಇಲ್ಲ, ಹಿಂದೆ ಹಾದ ರೂಢಿ ಐತಿ. ನಾ ಹಿಂದೆ ದಾರಿ ಬೇಡ. ನಾವ ಒಟ್ಟ ಆಂಟಿಯರಿಂದ ಮುದುಕಿಯರಿಂದ ಹೋದ್ ಮಕ್ಕಳಲ್ಲ, ಏನಿದ್ರು ಗೊಂದಿಟ್ಟ ನೋಡ್ಲ ಕಾವೇರಿ ಅದಲ್ಲ ಮಾತ ಹುಡುಗಿಯರ ನಿಮ್ಮಂತ 18 ಹರಿಯದ ಹುಡುಗಿಯರಿಂದ ಹೋದ್ ಮಕ್ಕಳ ನೋಡಿವ ಹುಡುಗಿ ತಡ್ಕೋ ತಡ್ಕೋ ಏನು ಬೇರೆ ಹೊತ್ತಿದ್ದೇನೆ ಹಂಗೆ ಕಟ್ಟ್ಯಾಕದ ಅವಸರದಾಗಿನ ಹುಟ್ಟಿ ಏನ ನೀನ ನನಗಿಂತ ದೊಡ್ಡ ಕಲಾವಿದ ನಿನ್ನದಪ್ಪ ಯಪ್ಪ. ನೀಟ್ ಕರ್ಕಿದೆ ಮಾತಾಡ್ತೀಯಂದ್ರ ನಮ್ಮೂರು ಗ್ರಾಮ ಪಂಚಾಯತಿ ಮೆಂಬರ್ ಮಗಳಿದೀವ ಇಲ್ಲ ತಾಲೂಕ್ ಪಂಚಾಯತಿ ಅಧ್ಯಕ್ಷರ ಮಗಳಿದೀವ ಯಾ ಸುಬೇದಾರ್ ಮಗಳಿದೆ ಆ ಹುಡುಗಿ ನಾನ ಒಂದು ಪೆಣ್ ತಂದಿಲ್ಲ ನಿಮಗ್ ನೀಸ್ ಬಂದವ ಅವಾಗ ಎಲ್ಲ ಕಡೆ ಬಂದ ಒಂದು ಹಾಳ್ಯಾಗ ಬರ್ಕೋ ಹೇಳ್ತೀನಿ ಕೇಳಿಸ್ಕೊ. ನೋಡು ಹುಬ್ಳ್ಯಾಗ ಹುಲಿ ಎಣಿಸ್ಕೊಂಡ್, ಬೆಂಗಳೂರಾಗ ದೊರೆ ಎಣಿಸ್ಕೊಂಡ್, ಚಿಮ್ಮನಿಗಾಗಿದೆ ಮಂಗಳೂರಾಗ ನರಿ ಎಣಿಸ್ಕೊಂಡ್ ತಡ್ಕೊಡ್ರು ಯಪ್ಪ. ನಾನು ಒಂದಿಟ್ಟು ಪೂಜ್ತೇನೆ, ಪೂಜಾಕ ಬಂದು ನಿಂದ ಎಲ್ಲಾರು ಅವ್ರು ನೋಡಿರ್ತಾರ, ನಂದು ಯಾರು ನೋಡಿಲ್ಲ, ನಾ ಪೂಜ್ತೀನಿ ತಡ್ಕೊ. ಮಂಗಳೂರಾಗ ನರಿ ಎಣಿಸ್ಕೊಂಡ್, ಇನ್ನು ಸುರ್ಪುರದಾಗ ಸುಬೇದಾರ ಅನಿಸ್ಕೊಂಡ್, ಅವನವನ ಅದನ್ನೆಲ್ಲ ರಂಗೇಗೌಡ ಅವನ ಶೂರ ಆಗಿ ಚಂದ್ರ ಚತುರ ಆಗಿ ಅದನ್ನೆಲ್ಲ ಶ್ರೀ ಸೀತಾಪತಿ ಅವನ ಮಗಳ ರತ್ನಾಂದ್ರ ಅದು ಗ್ಯಾಸ್ ಬಲೀರಿ ವಾ 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 ರೂಪಕ್ಕೆ ತಕ್ಕ ಹೆಸರು, ಮಾತಿನಲ್ಲಿ ಮಂಟಪ ಕಟ್ಟುವ ಉಸಿರು, ಕಮಲದ ಬುಡದಲ್ಲಿ ಹುಡುಗಿ ಕೆಸರು, ನಿನ್ನ ಹೆಸರು ಕೇಳಿ ನನ್ನ ಕೈಯಲ್ಲಿ ಹಾಲಾಯ್ತು ಮೊಸರು. ನೀನು ಶ್ರೀರತ್ನನು ಅಥವಾ ಪುರುಷ ರತ್ನನು ಇಲ್ಲ ದುಮ್ಮಿ ಬೋಯಿಸಿದ ಫ್ಲವರ್ ರತ್ನ ಆ ರತ್ನ. ಈ ರತ್ನ ಅನ್ನೋ ಹೆಸರು ಯಾವ್ದಕ್ ಹಚ್ಚಿದ್ರು ಸುಂದರನೈತಿ. ಹೋಗ್ಲಿ ಬಿಡಿ ಅಂದಂಗ ನಿಮ್ಮ ಹೆಸರು ಏನಂತ ಸ್ವಲ್ಪ ಪೂಜ್ತೀರೇನ? ನನ್ನ ಹೆಸರು ಕೇಳ್ತೀಯ ನನ್ನ ಚಿನ್ನ ತಿಕ್ಕಬೇಡ ತಿಕ್ಕೊಂತ ಓಣಿ ಹಿಡ್ದೆ ಓದ್ನಿ ಅಂದ್ರ ಆ ನಮ್ ಗೊಂದಿಲ್ಲ ಚಮತ ಅಲ್ಲೋ ರಾಮ ಅಂತವ ಹಂಗ ಕೋರಿಯರ್ ಓಣಿ ಹಿಡ್ದ ಬಂದೆ ಅಂದ್ರ ನಮ್ ಕೋರಿಯ ಶೆಪ್ ಮಾವನ್ ಮಗಳತ್ತಳ ರಾಮು ಮಾಮ ಅಂತಳ ಅದ್ರಾಗದ್ರ ನಿಮ್ಮತ್ತ 18 ತುಂಬಿದ ಹರಿಯದ ಹುಡುಗಿಯರು ಏ ರಾಮು ಮಾಮ ಅಂತರ. ಕರ್ನಾ ಬಿಸ್ಮರಿಗೆ ಕರ್ಸಿದ ರಘುರಾಮನು ನಾನಲ್ಲ, ಸೀತಾ ಕರ್ಕೊಂಡ್ ವನವಾಸಕ್ಕೊಂದಲ್ಲ ಆ ಭಾರ್ಗವ ರಾಮನು ನಾನಲ್ಲ, ಮೈಸೂರಲ್ಲಿ ಮೆರೆದಾಡಿ ವರ್ಣಾದಲ್ಲಿ ಕಾದಾಡಿ ಅನೇಕ ಯುದ್ಧಗಳಲ್ಲಿ ಗೆದ್ನಲ್ಲ ಕಲಿದ ರಾಮ ಹುಡುಗಿ. ಮತ್ ನಮ್ ತಾಲೂಕ್ ಹೆಸರು ಹುಡುಗಿ ನೀ ಕನ್ನಡಿ, ಜಿಲ್ಲಾ ಹೆಸರು ನೀ ನನ್ನ ಕೈ ಹಿಡಿ. ಇದೆ ಅಂತ ಹೆಸರು ಸಮಯ ಸಿಕ್ಕ್ರ ಸಂಡೆಗೆ ಸಂಡೆ ಹೋಗ್ತೀವಿ. ಸಂದೇಗ ಏನ್ ಮಾಡ್ತೀನಿ, ನಂದು ಏನೋ ತಿಂಡಿ ಇದ್ರು ಮಂದ್ಯಾಗ ಇಲ್ಲೇ ನಂದು ತಿಂಡಿ ವಾ ಅಂತ ನಮ್ಮ ಅಪ್ಪನ ಮಿರಿಸಿದೆ ಅಂದಂಗ ಆತು ಬಿಡು. ಈ ರಾಮ ರತ್ನ ಒಂದಾಗೆ ಪ್ರಯತ್ನ ಎಂಬ ನಮ್ಮಿಬ್ಬರು ಕೈ ಹಿಡ್ದ ಆ ನಿಮ್ಮ ಅಪ್ಪ ಹೊಸ ಊರ ಆಕ್ಚುಲಿ ಮಾರಿ ಎತ್ಕೊಂಡು ನಾನನ್ನ ರತ್ನ ಅಂತೂ ನೀ ನನ್ನ ಪ್ರೀತಿಸ್ತಿ ಅಂದಂಗ ಕಾಣ್ಸಾಕತ್ತೈತಿ. ವಯಸ್ಸು ಬಾಯನ್ರಿ ಈಗ 20 ಚಾಲು ಆಗ್ಯಾವ. ಲಗ್ನ ಆಗೈತೆ ಪ್ರೀತಿಸಿದ ಕಾನನ ರತ್ನ ನಿನ್ನೆ ಯಾವಾಗ ಬದಾಮಿಲಿದ್ರ ಬಂದು ಈಗ ನೋಡಿದ್ನಲ್ಲ ಲಗ್ನ ಆಗ್ಬೇಕಂತ ಫಿಕ್ಸ್ ಮಾಡಿದೆ. ಅಮೀನ್ಗಡಲ್ಲಿದ್ರ 6 ಕ್ವಿಂಟಲ್ ಅಕ್ಕಿ ತರಿಸಿ, ಬೆಳಗ್ನರಿ ಬೆಣ್ಣೆ ತರಿಸಿ, ಬಾಗಲಕೋಟೆ ಬೆಲ್ಲ ತರಿಸಿ, ಉಪ್ಪುನಕಾಯಿ ತರಿಸಿ, ಸಿದ್ದಿಕೋ ಶೇಂಗಾ ಚಟ್ನಿ ತರಿಸಿ, ಪಟ್ಟದ ಕಲ್ ರೊಟ್ಟಿ ತರಿಸಿ, ಮಂಗಳಗೂಡು ಶರಣಪ್ಪನಿಗೆ ಪ್ಯಾಂಡಲ್ ಹಾಕ್ಸಿ, ಆನಂದ ಎಕರೆ ಹೊಲ್ಲಾಗ ಮಾಡಿ ಕುಣಿಯಕ್ ಮಾಡೋ ನಿಪ್ನ ಕರ್ಸಿ, ಜನ ಜಾಗಿ ಅಡಕ್ ನಮ್ ಮ್ಯೂಸಿಕ್ ಮೈಲಾರಿಗೆ ಕರ್ಸಿ ಅದ್ದೂರಿಯಾಗಿ ಲಗ್ನ ಮಾಡ್ಕೊಂಡು ಆ ನಿನ್ನ ಪ್ರೇಮದ ಕೆನ್ನಿಗೆ ಮುತ್ತನ್ನು ಕೊಟ್ಟ ಸತಿ ಎಂಬ ಸ್ವೀಕಾರ ಮಾಡ್ತೀನಿ ಆನನ ರತ್ನ. ಆಗ್ಲಿಕ್ಕೆ ನಾ ಎಂಗೇಜ್ ಆಗಿನಿ, ಏನಿದ್ರು ನಂದು ನಿಂದ ತಿಂಡಿ 5 ಗಂಟೆ ಮಟ್ಟ ಆಟ. 20 ರೂಪಾಯಿ ಕೊಡ್ತೀನಿ ಲೋ ಮಾಡಿ ಒಲ್ಲಪ್ಪ ಯಪ್ಪ. ಆಮೇಲೆ ನೀ ನಮ್ಮಣ್ಣ ನಾ ನಿಮ್ ತಂಗಿದ್ದ ಲಾಸ್ಟ್ ಹೋಗಲ್ಲ ಬಿಡಲ್ಲ ಒಂದು ರಜ್ಜುನಿ ಹೂವಂದ್ರ ಕಿಚ್ಚಕಿನಿ ಹುಡುಗಿನಿ ಬಲಿಯಂದ್ರ ಚಕಿನಿ ಹಂಗಂತಿ ಹಂಗನಿ ನಿರೀಕ್ಷಿರ್ತೀನಿ ಇದಕ್ಕೂನಿ ಬಲ್ಯಂದ್ರ ಹಾಪಕ್ಕಿನಿ ಹೆಂಗದಿಯವ ಕಿಚ್ಚದಿನಪ್ಪ. ಮೊದಲ ನೀ ಯಾರು ಯಾರ ಬದಾಮಿ ರಚ್ಚು ಬಂದಿ ಹಿಡಿಯಕ್ಕೆ ನಾಯಿ ಬಡ್ಯ
ಪಂಚಮಿಗೆ ಬಂದಾಕಿ ಆ ಪಕ್ಕ ಬರಲಿಲ್ಲ ಕಬ್ಬಿಣ ಕೇಳಿದ್ರು ಎದ್ದೈತಿ ಬಾದಾಮಿ ಹುಡುಗಿ ಬಾಳ ಚಂದೈತಿ ನಿನ ಜೋಡಿ ಕೂಡುವಂಗ ಆಗೈತಿ ಏ ಹುಡುಗಿಯಲ್ಲಿ ಸಿಗುತ್ತೆ ನಿನ್ನ ಜೋಡಿ ಮಾತಾಡುವುದೈತಿ ನಿನ್ನ ಮ್ಯಾಗ ನನ್ನಲ್ಲವಾಗೈತಿ ಅದಕ್ಕಾಗಿ ಲಪಡ ಸಾಡಾಗೈತಿ ಚುನುಮರಿಯನ್ನು ನಿಮ್ಮ ಹೇಳ ಮಾರಿ ನೀವು ಬಾಳ ಸಸ್ತ ಅನ್ರಿ ಏ ಫುಲ್ ತೊಟ್ಟದಿಲ್ಲ ಫುಲ್ ಆಫರ್ ಐತಿ ಬಾದಾಮಿ ಹುಡುಗಿ ಬಾಳ ಚಂದೈತಿ ನಿನ್ನ ಜೋಡಿ ಕೂಡುವಂಗ ಆಗೈತಿ. ಹುಡುಗಿಯಲ್ಲಿ ಸಿಗುತ್ತೆ ನಿನ್ನ ಜೋಡಿ ಮಾತಾಡುವುದೈತಿ ನಿನ್ನ ಮ್ಯಾಗ ನನ್ನಲ್ಲವಾಗೈತಿ ಅದಕ್ಕಾಗಿ ಲಪಡ ಬಾಳಾಗೈತಿ. ಬಾದಾಮಿ ಹುಡುಗಿ ಬಾಳ ಚಂದೈತಿ ನಿನ್ನ ಜೋಡಿ ಕೂಡುವಂಗ ಆಗೈತಿ. ಹುಡುಗಿಯಲ್ಲಿ ಸಿಗುತ್ತೆ ನಿನ್ನ ಜೋಡಿ ಮಾತಾಡುವುದೈತಿ ನನ್ನಲ್ಲವಾಗೈತಿ ಅದಕ್ಕಾಗಿ ಲಪಡ ಬಾಳಾಗೈತಿ. ಮನಸ ಕೊಟ್ಟ ಮಾಡಿದ ಪ್ರೀತಿ ಅದರ ಮರೆತನಿಯಾಗಿ ಮನಸ ಕೊಟ್ಟ ಮಾಡಿದ ಪ್ರೀತಿ ಅದರ ಮರೆತನಿಯಾಗಿ ತೀರಿ ಗೆಳತಿ ಮತ ಕೊಟ್ಟ ಕೇಳಗೆಳತಿ ಅದರ ಮರೀತಿ ನೀ ಹೆಂಗ ಇರತಿ ನನ್ನ ಮರಿತಿ ನೀ ಹೆಂಗ ಇರತಿ ಅದ ಹೆಂಗರ ನನ್ನ ಮರಿತಿ ಎರಡು ಬರಗೆಟ್ಟು ಹೋಯ್ಯೋ ಮೊದಲ ನಾವು ಫುಲ್ ಬರಗೆಟ್ಟಿಲ್ರಿ ಫುಲ್ ಬರಗೆಟ್ಟಿವಿ ಹಾಗಾದ್ರೆ ನಾನು ಹೋಗ್ಬಿಡ್ತೆ ನಾವು ಬರಿಗೆಟ್ಟಿ ಹಂಗಂದ್ರೆ ಇನ್ನೂ ಮುಗಿದೋಗೋದು ಕಬ್ಬಿನ ಡ್ಯಾನ್ಸ್ ಸೌಂದರ್ಯಲ್ಲಿ ತಿಂಡಿ ನಂದ್ರ ಇವ್ನೇನಿಲ್ಲ ಬಿಡು ಮಕ್ಕಳಲ್ಲ ಹೇಳಿ ಕೇಳಿ ಚಿನ್ನ ಹುಡ್ರಮ್ಮ ನೀವು ನಾನು ಕೌದಿ ಹೊಲೆ ಅವ್ರು ಬಂದಾರ್ರಿ ಹಾಸಿಗೆ ಒಳ್ಳೆಯವ್ರು ಬಂದಾರ್ರಿ. ಅವ್ರಿಬ್ರು ಬಿಡಂಗಿಲ್ಲ ಅಂದ ಹೋಗಿಂದ ಹಳಾಲಿ ಮಾಡ್ಕೋಬೇಡ್ರಿ ಈಗ ಅಪಾರ ಐತ್ರಿ ಅಲ್ರಿ 3 ತಿಂಗಳಿದ್ರ ಕಾಯಕತ್ತೀರಿ ಚಿಕ್ಕ ಅಂದ್ರೆ ಬಿಟ್ಟು ಬಿಡ್ತೀವಿ ಅಂದ್ರಿ ಈಗ ಅವ್ನ ಈಗ ಎದ್ದೈತಪ್ಪ ಪಟ್ನ ಎಬಸ್ರ ಇಲ್ಲಾಂದ್ರೆ ಮಕ್ಕೊಂಡ್ಬಿಡ್ತೈತ ಅವಂದು ಅವ್ನ ಏನೇ ಇದ್ರು ತಿಂಡಿ ಒಂದ ಸಲ ನಾ ಎಬಸಂದ್ರೆ ಒಳ್ಳೆ ಮಳೆ ಎಬಸಂಗಿಲ್ಲ ಅವ್ರು ಮತ್ತೆ ಪೂಜುವಪ್ಪ ಹೋಗೋಣ ಸಂಗಪ್ಪ ಎಮ್ಮಪ್ಪ ಸೊಳ್ಳದವ್ರು ಸಾಕಿನ ಬೆಲೆ ಕಡೆ ನೀಲಪ್ಪ ಕೊಂಡವ್ರಿಗೆ 101 ರೂಪಾಯಿ ಆಯ್ರ್ ಮಾಡ್ತಾರೆ